ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಹೋಟೆಲ್ ಶೈಲಿಯ ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕಬಾಬ್ ಜೊತೆ ಕೊಡ್ತಾರಲ್ಲ ಹಸಿರು ಕಲರ್ ಚಟ್ನಿ, ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಪಕ್ಕಾ ಹೋಟೆಲ್ ಶೈಲಿಯಲ್ಲಿರುತ್ತೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಈಗ ಚಿಕನ್ ಕಬಾಬ್ ವಿತ್ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 3/4 kg ಆಗೋಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿಕೊಂಡು 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಮತ್ತು 1 ಪ್ಯಾಕೆಟಷ್ಟು ಕಬಾಬ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಮೈದಾ ಹಸಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲನೂ ಹಾಕಾದ್ಮೇಲೆ ಲಾಸ್ಟ್ಗೆ ಒಂದು ಮೊಟ್ಟೆನ ತಗೊಂಡು ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಕಬಾಬ್ ಮಾಡಬೇಕಾದ್ರೆ ಮಸಾಲೆ ಸ್ವಲ್ಪ ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಇಲ್ಲಿ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಬಳಸ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿ ಇಕ್ಕೋಬೇಕು. ಒಂದು ಅರ್ಧ ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಕ್ಕಿದ್ರೆ ಎಣ್ಣೆಲಿ ಹಾಕಿದಾಗ ತುಂಬ ಬೇಗ ಬೇಯುತ್ತೆ. ಮತ್ತು ಇದಕ್ಕೆ ಕಾರ್ನ್ಫ್ಲೋರ್ ಸೇರಿಸಿರೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಚಿಕನ್ ಕಬಾಬು. ಬನ್ನಿ ಈಗ ಕಬಾಬ್ಗೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ 1 ಗೆಂಡೆ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಆಮೇಲೆ 1 ಇಂಚ್ ಆಗುವಷ್ಟು ಶುಂಠಿನ ಕೂಡ ಸೇರಿಸ್ಕೋಬೇಕು. 3 ಲವಂಗ, 2 ಚಕ್ಕೆ ಇಷ್ಟನ್ನ ಸೇರಿಸ್ಕೋಬೇಕಾಗುತ್ತೆ. ಈ ಚಟ್ನಿ ಪಕ್ಕ ಹೋಟ್ಲುಗಳಲ್ಲಿ ಕಬಾಬ್ ಜೊತೆ ಕೊಡ್ತಾರಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ಇದಕ್ಕೆ ಒಂದು 6 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಸೇರಿಸ್ಕೋಬೋದು. ಅನಂತರ ಇದಕ್ಕೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಇದೆಲ್ಲನೂ ಸೇರಿಸಾದ ನಂತರ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಇದನ್ನು ಚಟ್ನಿ ಟೈಪಲ್ಲಿ ರೆಡಿ ಮಾಡಿಕೋಬೇಕು. ನೋಡಿ ಈ ಥರ. ಈಗ ಚಿಕನ್ ಕಬಾಬ್ಗೆ ಚಟ್ನಿ ರೆಡಿಯಾಗಿದೆ. ಚಿಕನ್ ಕಬಾಬ್ನ ಫ್ರಿಜ್ಜಲ್ಲಿ ಇಕ್ಕಿ ಅರ್ಧ ಗಂಟೆ ಕೂಡ ಆಗಿದೆ. ಬನ್ನಿ ಈಗ ಚಿಕನ್ ಕಬಾಬ್ನ ಕರಿಯೋಣ. ಮೊದಲಿಗೆ ಒಂದು ಪ್ಯಾನ್ನ ಒಲೆ ಮೇಲೆ ಇಕ್ಕೊಂಡು ಅದಕ್ಕೆ ಕಬಾಬ್ಗಳು ಮುಳುಗುವಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಕಾಯಿಸ್ಕೋಬೇಕು. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಹಸಿಕೊಂಡಂಥ ಚಿಕನ್ ಪೀಸಸ್ಗಳನ್ನ ಬಿಡಬೇಕು. ಒಂದಕ್ಕೊಂದು ಅಂಟ್ತಾ ಇರೋ ರೀತಿ ಬಿಡಬೇಕು. ನೋಡಿ ಸ್ನೇಹಿತರೆ, ಈ ಥರ ನೀವು ಚಿಕನ್ ಕಬಾಬ್ ಮಾಡೋದ್ರಿಂದ ಹೋಟೆಲ್ ಶೈಲಿಯ ರುಚಿ ಕೂಡ ಸಿಗುತ್ತೆ. ಮತ್ತು ಮಸಾಲೆ ಜಾಸ್ತಿ ಕೂಡ ಬೇಕಾಗಲ್ಲ. ತುಂಬ ಕಮ್ಮಿ ಕ್ವಾಂಟಿಟಿಲಿ ತುಂಬ ಬೇಗ ಇದನ್ನು ಮಾಡ್ಕೋಬೋದು. ಚಿಕನ್ ಕಬಾಬ್ ಜೊತೆ ಚಟ್ನಿ ಸಖತ್ತಾಗಿರೋ ಕಾಂಬಿನೇಷನ್ ಇದು ಮಾತ್ರ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯೂ ಒಳ್ಳೆ ಕಾಂಬಿನೇಷನ್ ಅಂತ ಚಿಕನ್ ಕಬಾಬ್ಗೆ ಚಟ್ನಿನ ಕೊಡ್ತಾರೆ. ಒಳ್ಳೆ ಟೇಸ್ಟ್ ಇರುತ್ತೆ ಅಂತ. ನಾವು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಮನೆ ಮಂದಿ ಎಲ್ಲ ಕುತ್ಕೊಂಡು ತಿನ್ಬೋದು. ಅಷ್ಟು ಕ್ವಾಂಟಿಟಿನ ಮನೆಯಲ್ಲೇ ಮಾಡ್ಕೋಬೋದು. ನಾವು ಹೋಟ್ಲಿಗೆ ಹೋಯಿತು ಅಂತಂದರೆ 100 ಗ್ರಾಮ್ಗಿಷ್ಟು, 200 ಗ್ರಾಮ್ಗಿಷ್ಟು, 1/4 kgಗಿಷ್ಟು ಅಂತ ಪರ್ಫೆಕ್ಟ್ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ. ಬಟ್ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲವು ಕಡೆ ಚಿಕನ್ ಕಬಾಬ್ಗಳನ್ನ ಮಾಡಬೇಕಾದ್ರೆ ಕಲರ್ ಕೂಡ ಯೂಸ್ ಮಾಡಿರ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿ, ಈಗ ಎಲ್ಲ ಚಿಕನ್ ಕಬಾಬ್ಗಳು ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ನೋಡ್ತಾ ಇದ್ದೀರಲ್ಲ, ನಾವು ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ. ಆದರೂ ಕೂಡ ಇಷ್ಟು ಚೆನ್ನಾಗಿ ಕಲರ್ ಕೊಟ್ಟಿದೆ. ಒಂದ್ಸಲನಾದರೂ ಮನೇಲಿ ಟ್ರೈ ಮಾಡ್ತಿರಲ್ಲ. ಕಬಾಬ್ಗೆ ಆ ಮಸಾಲೆ ಈ ಮಸಾಲೆ ಅದು ಇದು ಅಂತ ಹಾಕೋ ಬದಲು ಈ ಥರ ಪ್ರೋಸೆಸ್ಸಲ್ಲಿ ಒಂದ್ಸಲ ಮಾಡಿ ನೋಡಿ. ಟೇಸ್ಟ್ ಹೆಂಗಿರುತ್ತೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಒಂದ್ಸಲನಾದರೂ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ ಸ್ನೇಹಿತರೆ, ಈಗ ಎಲ್ಲ ಕಬಾಬ್ಗಳು ಆಗಿವೆ. ಇದನ್ನು ಒಂದೊಂದಾಗಿ ಜಾಲರಿ ಟೈಪ್ ಇರೋ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದರಲ್ಲಿರೋಂಥ ಎಣ್ಣೆ ಎಲ್ಲ ಜಾಲರಿ ಟೈಪ್ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ನೀಟಾಗಿ ಕೆಳಗೆ ಸೋರುತ್ತೆ. ಕಬಾಬ್ಗಳಲ್ಲಿ ಎಣ್ಣೆ ಉಳಿಯೋಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ. ಇನ್ನು ವೆರೈಟಿ ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.